ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ನಮಸ್ಕಾರ. ಆ್ಯಂಡ್ ನಿಮಗೆ ನನ್ನ ವ್ಲಾಗ್ಸ್ ಇಷ್ಟ ಆಗ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನನ್ನ ಒಂದು ಡೈಲಿ ರುಟೀನ್ ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನಿಮಗೆಲ್ಲರಿಗೂ ಗೊತ್ತು, ನನ್ನ ಪಾಪು 2 years ಓಲ್ಡ್. ಮೇನಾಗಿ ನಾನು ಮನೇಲಿ ಕೂತ್ಕೊಂಡೇ ಸಂಪಾದನೆ ಮಾಡ್ತಾಯಿದ್ದೀನಿ. ಹಾಗೆ ನನ್ನ ಪಾಪು ಜೊತೆ ಕಂಪ್ಲೀಟ್ ಟೈಮನ್ನು ಕೂಡ ಸ್ಪೆಂಡ್ ಮಾಡ್ತಾಯಿದ್ದೀನಿ. ಪ್ರತಿದಿನ ನನಗೆ ಒಂದು ಕಾಮನ್ ಕ್ವೆಶನ್ ಬರುತ್ತೆ. ಮನೆಯಲ್ಲಿ ಕೂತ್ಕೊಂಡು ಹೇಗೆ ನಾವು ಇನ್ಕಮ್ ಜನ್ರೇಟ್ ಮಾಡೋದು, ಹೇಗೆ ನಾವು ಕೆಲಸವನ್ನು ಮಾಡ್ಬೋದು, ಇದು ತುಂಬ ಮೋಸ್ಟ್ ಆಫ್ ದ ಹೌಸ್ ವೈಫ್, ನ್ಯೂ ಮಾಮ್ಸ್ ಈ ಒಂದು ಕ್ವೆಶನ್ನ ನನಗೆ ಕೇಳ್ತಾನೆ ಇರ್ತೀರ. ಲೈಕ್ ಅದು ಏನು, ಅದಕ್ಕೆ ನಾನು ಈ ವ್ಲಾಗ್ ಸೀರೀಸ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಆಲ್ಮೋಸ್ಟ್ ನನ್ನ ಪ್ರೀವಿಯಸ್ ವ್ಲಾಗ್ಸಲ್ಲಿ ಕಂಟೆಂಟ್ ರೈಟಿಂಗ್, ಕಾಪಿ ರೈಟಿಂಗ್, ಫೇಸ್ಬುಕ್ ಆ್ಯಡ್ಸ್, ಡ್ರಾಪ್ ಶಿಪ್ಪಿಂಗ್, Etsy ಮುಂತಾದ ಹಲವಾರು ಡಿಜಿಟಲ್ ಸ್ಕಿಲ್ಸ್ ಬಗ್ಗೆ ಮಾತಾಡ್ತಾನೆ ಇದ್ದೀನಿ ಅಲ್ವಾ. ಸೊ ನೀವು ಮನೇಲಿ ಕುತ್ಕೊಂಡು ಸಂಪಾದನೆಯನ್ನು ಮಾಡಬೇಕು, ನಿಜವಾಗ್ಲೂ ನೀವು ಸೀರಿಯಸ್ ಆಗಿದ್ದೀರಾ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರೋ ವಾಟ್ಸಪ್ ನಂಬರ್ಗೆ ಡೈರೆಕ್ಟಾಗಿ ಮೆಸೇಜ್ ಮಾಡಿ ನಾನು ನಿಮಗೆ ಇನ್ಫಾರ್ಮೇಷನ್ನ ಕೊಡ್ತೀನಿ, ಓಕೆನಾ. ಇವತ್ತು ನಾವು ಗೂಗಲ್ ಆ್ಯಡ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಗೂಗಲ್ ಆ್ಯಡ್ಸ್ ಅಂದರೆ ಏನು, ಗೂಗಲ್ ಆ್ಯಡ್ಸ್ ಒಂದು ಸ್ಕಿಲ್ ಕಲ್ತ್ಕೊಂಡ್ರೆ ನಾವು ಮನೇಲಿ ಕುತ್ಕೊಂಡು ಸ್ಮಾರ್ಟ್ಫೋನ್ ಇಟ್ಕೊಂಡು ಹೇಗೆ ಸಂಪಾದನೆಯನ್ನು ಮಾಡ್ಬೋದು, ಇದು ಹೆಂಗೆ ಅಂತ. ನೀವು ಇವಾಗ ಗೂಗಲ್ ಆ್ಯಡ್ಸ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ನೀವು ಗೂಗಲಲ್ಲಿ ಯಾವುದಾದ್ರೂ ಒಂದು ಪ್ರಾಡಕ್ಟ್ ಸರ್ಚ್ ಮಾಡಿದಾಗ, ಇಲ್ಲ ಏನು ಬೇಕಾದರೂ ನೀವು ಸರ್ಚ್ ಮಾಡಿದಾಗ ಅಲ್ಲಿ ಬರುವ ಸ್ಪಾನ್ಸರ್ಡ್ ರಿಸಲ್ಟ್ಸ್ ನೀವು ನೋಡ್ಬೋದು. ಆ್ಯಡ್ಸ್ನ ಕ್ರಿಯೇಟ್ ಮಾಡೋದು, ಮ್ಯಾನೇಜ್ ಮಾಡೋದು ಮತ್ತು ಆಪ್ಟಿಮೈಸ್ ಮಾಡೋದು ಇದು ಗೂಗಲ್ ಆ್ಯಡ್ಸ್ ಎಕ್ಸ್ಪರ್ಟ್ ಕೆಲಸ. ಇವತ್ತು ಚಿಕ್ಕ ಬಿಸ್ನೆಸ್ಸಿಂದ ದೊಡ್ಡ ಕಂಪ್ನಿವರೆಗೂ ಎಲ್ಲ ಆನ್ಲೈನ್ ಕಸ್ಟಮರ್ಸೇ ಬೇಕು ಅಂತಾನೆ ಗೂಗಲ್ ಆ್ಯಡ್ಸ್ ಯೂಸ್ ಮಾಡ್ತಾರೆ. ಆದರೆ ಅವರಿಗೆ ಆ್ಯಡ್ಸ್ ರನ್ ಮಾಡಲು ಎಕ್ಸ್ಪರ್ಟ್ಸ್ ಬೇಕು. ಇಲ್ಲಿ ಹೌಸ್ ವೈಫ್, ಸ್ಟೂಡೆಂಟ್ಸ್, ವರ್ಕಿಂಗ್ ಪ್ರೊಫೆಷ್ನಲ್ಸ್ ಯಾರಾದ್ರೂ ಈ ಸ್ಕಿಲ್ ಕಲಿತು ಅವರಿಗೆ ನೀವು ಸರ್ವಿಸ್ ಕೊಡ್ಬೋದು. ಲೈಕ್ ಅವ್ರಿಗೆ ನೀವು ಗೂಗಲ್ ಆ್ಯಡ್ಸ್ನ ರನ್ ಮಾಡಿ ಕೊಡ್ತೀರಾ. ಗೂಗಲ್ ಆ್ಯಡ್ಸ್ ನೀವು ಕಲಿತ್ರೆ ನೀವೇ ಕ್ಯಾಂಪೇನ್ನ ಸೆಟ್ ಮಾಡೋದು, ಕೀವರ್ಡ್ಸ್ ಚೂಸ್ ಮಾಡೋದು ಮತ್ತು ಆ್ಯಡ್ಸ್ನ ಇಂಪ್ರೂವ್ ಮಾಡೋದು ಎಲ್ಲನೂ ನೀವು ಕಲಿತೀರಾ. ಕ್ಲೈಂಟ್ಸ್ಗೆ ಹೆಲ್ಪ್ ಮಾಡ್ತೀರಾ. ಇದೆಲ್ಲ ನೀವು ಕ್ಲೈಂಟ್ಸ್ಗೆ ವರ್ಕ್ ಮಾಡಿದಾಗ ಡೆಫಿನೆಟ್ಲಿ ಕ್ಲೈಂಟ್ಸ್ ನಿಮಗೆ ಪೇ ಮಾಡ್ತಾರೆ. ಆ ಮೂಲಕ ನೀವು ದುಡಿತೀರಾ. ಈಗೆಲ್ಲ ಪ್ರತಿಯೊಂದು ಬಿಸ್ನೆಸ್ಸು ಆನ್ಲೈನೇ, ಬಿಕಾಸ್ ಅಷ್ಟು ನಾವು ಸ್ಮಾರ್ಟ್ಫೋನ್ಸ್ ಯೂಸ್ ಮಾಡ್ತೀವಿ, ಅಷ್ಟು ಯೂಸೇಜ್ ಇದೆ. ಸೊ ಇವಾಗ ಎಲ್ಲರೂ ಆನ್ಲೈನ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಡೆಫಿನೆಟ್ಲಿ ಆ ಬಿಸ್ನೆಸ್ಗೆ ಒಂದು ಗೂಗಲ್ ಆ್ಯಡ್ಸ್ ಎಕ್ಸ್ಪರ್ಟ್ ಬೇಕೇ ಬೇಕಾಗ್ತಾರೆ. ಬಿಗಿನರ್ ಆಗಿ ಎಲ್ಲರಿಗೂ ಭಯ ಇರುತ್ತೆ ಅಲ್ವಾ. ಬಟ್ ನೀವು ಸ್ಟಾರ್ಟಿಂಗ್ ಸ್ಕಿಲ್ ಕಲಿತೀರ, ಅದಾದಮೇಲೆ ಫಸ್ಟು ಒಂದು ಕ್ಲೈಂಟ್ಗೆ ನೀವು ಸ್ಟಾರ್ಟ್ ಮಾಡ್ತೀರಾ, ಆಮೇಲೆ ಹಲವಾರು ಕ್ಲೈಂಟ್ಸ್ನ ನೀವು ಹ್ಯಾಂಡಲ್ ಮಾಡ್ಬೋದು ಅಲ್ವಾ. ಬಿಕಾಸ್ ಆ ಸ್ಟಾರ್ಟಿಂಗ್ ಸ್ಟೆಪ್ಸ್ ತೊಗೊಳ್ಳೋದೇ ದೊಡ್ಡ ವಿಷಯ. ನೀವು ಸ್ಟಾರ್ಟಿಂಗ್ ಸ್ಟೆಪ್ಸ್ ತೊಗೊಂಡ್ರೆ ದೆನ್ ಡೆಫಿನೆಟ್ಲಿ ಬೇರೆ ಎಲ್ಲ ನೀವು ಈಸಿಯಾಗಿ ಹ್ಯಾಂಡಲ್ ಮಾಡ್ತಾರೆ, ಬಿಕಾಸ್ ನಿಮಗೆ ಎಕ್ಸ್ಪೀರಿಯನ್ಸ್ ಸ್ವಲ್ಪ ಆಗ್ತಾ ಇರುತ್ತೆ. ಡಿಜಿಟಲ್ ವರ್ಲ್ಡ್ ಬೆಳೆಯುತ್ತಾ ಇದೆ, ಅದಕ್ಕೆ ಗೂಗಲ್ ಆ್ಯಡ್ಸ್ ಎಕ್ಸ್ಪರ್ಟ್ಗೆ ಡಿಮ್ಯಾಂಡ್ ಕೂಡ ದಿನ ದಿನ ಜಾಸ್ತಿ ಆಗ್ತಾ ಇದೆ. ಅದೇ ನೆನಪಿರಲಿ, ಇದು ಓವರ್ನೈಟ್ ಸಕ್ಸಸ್ ಅಲ್ಲ. ಸ್ಕಿಲ್ ಕಲಿಬೇಕು, ಪ್ರಾಕ್ಟೀಸ್ ಮಾಡಬೇಕು ಮತ್ತು ಕನ್ಸಿಸ್ಟೆನ್ಸಿ ಇರಬೇಕು. ಬಟ್ ಒಂದ್ಸಲಿ ನೀವು ಈ ಸ್ಕಿಲ್ನ ಕಲ್ತಾದ್ಮೇಲೆ ನೀವೇ ಮನೆಯಿಂದ ಆರಾಮಾಗಿ ಈ ಒಂದು ಸ್ಕಿಲ್ಲಿಂದ ಮನೆಯಿಂದ ಸಂಪಾದನೆ ಮಾಡ್ತೀರಾ, ಐ ಮೀನ್ ಸ್ಮಾರ್ಟ್ಫೋನ್ ಮೂಲಕ. ಇದಾಗಿತ್ತು ಗೂಗಲ್ ಆ್ಯಡ್ಸ್ ಬಗ್ಗೆ. ನೆಕ್ಸ್ಟ್ ಬೇರೆ ಬೇರೆ ಸ್ಕಿಲ್ಸ್ ಬಗ್ಗೆ ನಾನು ನನ್ನ ಮತ್ತೊಂದು ವ್ಲಾಗ್ಸಲ್ಲಿ ಒಂದೊಂದು ಸ್ಕಿಲ್ ಬಗ್ಗೆನೂ ಮಾತಾಡ್ತೀನಿ. ಈ ಒಂದು ವ್ಲಾಗಲ್ಲಿ ನನ್ನ ಡೈಲಿ ರುಟೀನ್ ನಾರ್ಮಲಾಗೆ ಸ್ಟಾರ್ಟ್ ಆಯಿತು. ಬಟ್ ನನ್ನ ಪಾಪುಗೆ ಯೂಶಲಾಗಿ ಹಂಗಾಗಲ್ಲ. ಬಟ್ ಇವತ್ತು ಈ ವ್ಲಾಗಲ್ಲಿ ಸ್ವಲ್ಪ ಹೊಟ್ಟೆ ನೋವಿತ್ತು. ಶುಗರ್ ಕೇನ್ ಜ್ಯೂಸ್ ಕೊಟ್ಟು ಅವ್ನು ಹಾಸ್ಪಿಟ್ಲಿಗೆ ರೀಚ್ ಆಗೋಷ್ಟು ಅವ್ನು ಆ್ಯಕ್ಚುಲಿ ಆಲ್ಮೋಸ್ಟ್ ನಾರ್ಮಲ್ ಆಗಿದ್ದ. ಸೊ ಇಲ್ಲ ಅಂತ ಹೇಳಿ ತುಂಬ ಆ್ಯಕ್ಟಿವ್ ಆಗೂ ಇಲ್ಲ. ಬಟ್ ಮನೇಲಿ ಇರೋವರೆಗೂ ಅವನಿಗೆ ಸ್ವಲ್ಪ ಸುಸ್ತಾಗಿ ಅಪ್ಸೆಟ್ ಆಗಿದ್ದ. ಸೊ ಅದಕ್ಕೆ ನಾವು ಭಯ ಪಡ್ಕೊಂಡು ಹಾಸ್ಪಿಟ್ಲಿಗೆ ಕರ್ಕೊಂಡು, ಬಟ್ ಹಿ ವಾಸ್ ಆಲ್ ರೈಟ್. ಆ್ಯಂಡ್ ಯಾರೆಲ್ಲ ಈ ಜರ್ನಿನ ಸ್ಟಾರ್ಟ್ ಮಾಡಬೇಕು, ಮನೇಲಿ ಕುತ್ಕೊಂಡು ಸಂಪಾದನೆ ಮಾಡಬೇಕು ಅಂತ ಯೋಚನೆ ಮಾಡ್ತಿರೋರು, ಇದೆಲ್ಲ ನಿಜವಾಗ್ಲೂ ಪಾಸಿಬಲ್ ಅಂತ ಯೋಚನೆ ಮಾಡೋರು, ಒಬ್ಬರು ಎಕ್ಸ್ಪೀರಿಯೆನ್ಸ್ ಇಲ್ಲದೆ ನಿಮ್ಮ ಹತ್ರ ಈ ಥರ ಶೇರ್ ಮಾಡ್ಕೊಳಕ್ಕಂತೂ ಸಾಧ್ಯನೇ ಇಲ್ಲ ಅಲ್ವಾ. ನನ್ನ ಒಂದು ಎಕ್ಸ್ಪೀರಿಯೆನ್ಸಲ್ಲಿ ನಾನು ಒಂದು 6 months ಪ್ರೆಗ್ನೆಂಟ್ ಇದ್ದಾಗ ನಾನು ಈ ಒಂದು ಜರ್ನಿನ ಸ್ಟಾರ್ಟ್ ಮಾಡಿದೆ. ಇವಾಗ ನೋಡಿ 2 years 1 month ಆಗಿದೆ ನನ್ನ ಪಾಪು. ಆ್ಯಂಡ್ ಈ ಜರ್ನಿಲಿ 2.5 years ಆಗಿದೆ. ಬಟ್ ಈ ಫೇಸಲ್ಲಿ ಎಲ್ಲರೂ ಅನ್ಕೊಂತಾರೆ ಇಲ್ಲ ಇರೋ ಕೆರಿಯರ್ನೇ ಉಳಿಸ್ಕೊಳಕ್ಕಾಗಲ್ಲ ಅನ್ಕೊಂತಾರೆ. ಅದರಲ್ಲಿ ಕಂಪ್ಲೀಟಾಗಿ ನಾನು ಒಂದು ಡಿಫ್ರೆಂಟ್ ಕೆರಿಯರಲ್ಲೇ ಸ್ಟಾರ್ಟ್ ಮಾಡಿದ್ದೆ. ಇದು ನನಗೆ ಪಾಸಿಬಲ್ ಆಯ್ತಂದ್ರೆ ಡೆಫಿನೆಟ್ಲಿ ನಿಮಗೂ ಪಾಸಿಬಲ್ ಆಗುತ್ತೆ. ಬಟ್
ಫಸ್ಟು ನಿಮ್ಮ ಮೇಲೆ ಕಾನ್ಫಿಡೆಂಟ್ ಇರಿ, ನೆಕ್ಸ್ಟು ಆ್ಯಕ್ಷನ್ ತಗೊಳ್ಳಿ. ಬರೀ ಒಂದು ರೀಲ್ಸ್ ವ್ಲಾಗ್ಸ್ ನೋಡ್ಕೊಂಡು ಸ್ಕಿಪ್ ಮಾಡಿದ್ರೆ ಡೆಫಿನೆಟ್ಲಿ ಏನೂ ಪಾಸಿಬಲ್ ಇಲ್ಲ ಅಲ್ವಾ. ಇದೆಲ್ಲ ನಾನು ಹೇಗೆ ಸ್ಕ್ರ್ಯಾಚಿಂದ ಝೀರೋಯಿಂದ ಕಲ್ತನೋ ಅದೇ ಥರ ನೀವು ಈ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ನಾನು ನಿಮಗೆ ಗೈಡ್ ಮಾಡ್ತೀನಿ. ಸೊ ಒಂದು ಟ್ರೈನರ್ ಆಗಿ, ಒಂದು ಮೆಂಟರ್ ಆಗಿ ನಿಮಗೆ ಸ್ಕ್ರ್ಯಾಚಿಂದ ಝೀರೋಯಿಂದ ನಿಮಗೆ ಕನ್ನಡ ಟ್ರೈನಿಂಗ್ಸ್ ಇದೆ, ಇಂಗ್ಲೀಷ್ ಟ್ರೈನಿಂಗ್ಸ್ ಇದೆ, ಹಿಂದಿ ಟ್ರೈನಿಂಗ್ಸ್ ಇದೆ. ಸೊ ನಿಮಗೆ ಯಾವ ಲ್ಯಾಂಗ್ವೇಜ್ ಕಂಫರ್ಟೇಬಲ್ ಇದೆಯೋ ಅದರಲ್ಲಿ ಗೈಡೆನ್ಸ್ ಪಡ್ಕೊಳ್ಳಿ. ನನ್ನ ಒಂದು 1-to-1 ಮೆಂಟರ್ಶಿಪ್ ನಿಮಗೆ ಡೆಫಿನೆಟ್ಲಿ ಇರುತ್ತೆ. ನನ್ನ ಒಂದು ಯೂಟ್ಯೂಬ್ ಚಾನಲ್ ಪ್ರೊಫೈಲ್ ಒಳಗಡೆ ಹೋಗಿ ಬೇರೆ ವೀಡಿಯೋಸ್ ಕೂಡ ನೀವು ನೋಡಿ, ಓಕೆನಾ. ಆ್ಯಂಡ್ ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ನಾನು ಆಲ್ರೆಡಿ ಮಾಡಿರೋ ಮುಂಚೆ ವೆಬಿನಾರ್ ಲಿಂಕ್ನ ಬೇಕಾದ್ರೆ ಕೊಟ್ಟಿರ್ತೀನಿ. ಅದರಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ. ಬೇಕಾದ್ರೆ ನೀವು ಅದನ್ನು ನೋಡಿ ಅದಾದಮೇಲೆ ನೀವು ವಾಟ್ಸಪ್ಪಲ್ಲಿ ಬಂದು ಇನ್ಫಾರ್ಮೇಷನ್ ಫರ್ದರ್ ಕೇಳ್ಬೋದು. ಇದಾಗಿತ್ತು ನನ್ನ ವ್ಲಾಗ್. ನನ್ನ ಪಾಪು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಮನೆಗೆ ಬಂದು ಅವನಿಗೆ ಸ್ನಾನ ಮಾಡಿಸಿ ಅವನು ತಿಂದಾದ್ಮೇಲೆ ಮನ್ಕೊಂಡ. ನಿಂಗೋಸ್ಕರ ಒಂದು ಸರ್ಪ್ರೈಸ್ ವೇಟ್ ಮಾಡ್ತೀನಿ. ನಾನು ಮೆಹಂದಿ ಅಲ್ವಾ, ನಿಂಗೋಸ್ಕರ ನೋಡ್ಕೋತಾನೆ. ಈ ಸ್ಟೇಜ್ ಯಾರಿಗೆಲ್ಲ ಡಿಫಿಕಲ್ಟ್ ನನಗಂತೂ ಗೊತ್ತಿಲ್ಲ, ಬಟ್ ಈ ಎಲ್ಲ ಸ್ಟೇಜು ಡಿಫಿಕಲ್ಟ್ ಅನಿಸುತ್ತೆ ಆ ಒಂದು ಮೂಮೆಂಟು. ಹಾಗೆ ಒಂದು ಸಮ್ಟೈಮ್ಸ್ ಇಷ್ಟು ಡಿಫಿಕಲ್ಟು ಇಲ್ಲ ಅಂತಲೂ ಅನಿಸುತ್ತೆ. ನಾನು ಯಾವಾಗ ಕೆಲಸ ಮಾಡೋಕ್ಕೆ ಕುತ್ಕೊತೀನಿ ಅವಾಗೆಲ್ಲ ನನ್ನ ಪಾಪು ಹೊರಗಡೆ ಕರ್ಕೊಂಡು ಹೋಗ್ತಾನೆ ಇರ್ತಾನೆ. ಕೆಲಸ ಮಾಡೋಕ್ಕಂತೂ ಬಿಡೋದೇ ಇಲ್ಲ. ಮನೇಲಿದ್ದರೆ ಕೆಲಸ ಮಾಡೋದು ಪಾಸಿಬಲು ಇಲ್ಲ. ಮೇ ಬಿ ಅದೇ ಹೇಳ್ತೀನಲ್ಲ, ನನಗೆ ಅಂತ ವರ್ಕ್ ಸ್ಪೇಸ್ ಇದ್ದರೂ ಇಟ್ ಈಸ್ ವೆರಿ ಹಾರ್ಡ್ ಟು ವರ್ಕ್. ಸೊ ದಿಸ್ ಈಸ್ ಮೈ ಸಿಸ್ಟರ್ ಇನ್ ಲಾ. ಇವ್ರಿಗೆ ರೀಸೆಂಟಾಗಿ ಮ್ಯಾರೇಜ್ ಆಗಿತ್ತು. ಆ್ಯಂಡ್ ಈ ಒಂದು ಪರ್ಟಿಕ್ಯುಲರ್ ವೀಡಿಯೋದಲ್ಲಿ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಇವರು ಸ್ವಲ್ಪ ಯೂಟ್ಯೂಬ್ ವೀಡಿಯೋದಲ್ಲಿ ಬಂದಿರೋದು ಇವರಿಗೆ ಗೊತ್ತಿರಲಿಲ್ಲ. ಸೊ ಅದನ್ನು ನೋಡಿ ಪಾಪ ಜೊತೆ ಎಂಜಾಯ್ ಮಾಡ್ತಿದ್ರು. ಅಷ್ಟರಲ್ಲಿ ನಮ್ಮ ಬ್ರದರ್ ಇನ್ ಲಾ ಬಂದರು. ಆ್ಯಂಡ್ ಇವ್ರಿಗೆ ಕ್ಯಾಮ್ರಾ ಫುಲ್ ಶೈ, ದೋ ಈಸ್ ಅ ಫೋಟೋಗ್ರಾಫರ್. ಅ ಡೇ ಇನ್ ಮೈ ಲೈಫ್ ಈ ಥರ ಇತ್ತು. Go get one more onion. Ah, yes. Go one more onion. Chale me one more onion. Yeah, give to auntie. Slow. ಟಿ ವಿ ಒಂದು ಇದ್ಬಿಟ್ರೆ ಚೆಲ್ಲಮೆ ಎಷ್ಟು ಸೈಲೆಂಟಾಗಿರ್ತಾನೆ ಅಂದರೆ ಈ ವಿಡಿಯೋನೇ ಪ್ರೂಫ್. ನೋಡಿ ಎಷ್ಟು ಸೈಲೆಂಟಾಗಿದ್ದಾನೆ. ಬಾಯ್ ಗೈಸ್.